ವಿಧಾನಸೌಧದ ಆವರಣದೊಳಗೆ ನಿರ್ಮಾಣಗೊಂಡಿರುವಂತಹ ನಾಡದೇವಿ ಭುವನೇಶ್ವರಿ ಪ್ರತಿಮೆಯನ್ನ ಇದೇ ಸೋಮವಾರ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಲಿದ್ದಾರೆ. 25 ಅಡಿ ಎತ್ತರದ ಭುವನೇಶ್ವರಿ ಹಾಗೂ ಕರ್ನಾಟಕದ ಭೂಪಟಗಳನ್ನು ಹೊಂದಿರುವ ಪ್ರತಿಮೆ ವೇದಿಕೆಯೂ ಸೇರಿದಂತೆ ನೆಲಮಟ್ಟದಿಂದ ಒಟ್ಟು 42 ಅಡಿ 6 ಇಂಚು ಎತ್ತರ ಇರುವಂತಹ ಒಂದು ಪ್ರತಿಮೆ ಇದು. ಪ್ರತಿಮೆಗೆ ಅಂದಾಜು 21.24 ಕೋಟಿ ಹಣ ಖರ್ಚಾಗಿದೆ. ಸುಮಾರು 30.5 ಟನ್ ಕಂಚು ಪ್ರತಿಮೆ ನಿರ್ಮಾಣಕ್ಕೆ ಬಳಕೆ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡಿ. ಕನ್ನಡಿಗರ ಅಸ್ಮಿತೆ ಅಂತೇಳಿ ನಾವು ಏನು ಕರಿತೇವೆ, ನಾಡದೇವಿ ಭುವನೇಶ್ವರಿಯ ಪ್ರತಿಮೆಯನ್ನು ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಆ ಜಾಗದಲ್ಲಿದ್ದೇವೆ. ಪ್ರತಿಮೆ ಯಾವ ರೀತಿಯಾಗಿ ನಿರ್ಮಾಣ ಆಯಿತು ಮತ್ತು ಅದನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ, ಮತ್ತು ಅದಕ್ಕೆ ಸುತ್ತಲೂ ಗಾರ್ಡನ್ ಇರಬಹುದು, ಜೊತೆಗೆ ಅದರ ಉದ್ಘಾಟನೆಗೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಈಗ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ನಾವು ಗಮನಿಸಬಹುದು, ಯಾಕೆಂದರೆ ಕನ್ನಡಿಗರ ಅಸ್ಮಿತೆ ಅಂದರೆ ಅದು ಪ್ರಮುಖವಾಗಿ ಕೇಳಿಬರುವಂತಹ ಹೆಸರು ನಾಡದೇವಿ ಭುವನೇಶ್ವರಿ. ಅದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಭುವನಗಿರಿ ಅನ್ನುವಂಥ ಕಡೆ ನಾಡದೇವಿ ಭುವನೇಶ್ವರಿಯ ದೇವಸ್ಥಾನ ಇದೆ. ಆದರೆ ಅದನ್ನು ಹೊರತುಪಡಿಸಿ ರಾಜ್ಯದ ಬೇರೆ ಯಾವ ಭಾಗದಲ್ಲೂ ಕೂಡ ತಾಯಿಯ ದೇವಸ್ಥಾನ ಆಗಲಿ ಅಥವಾ ಪ್ರತಿಮೆಗಳಾಗಲಿ ಇಲ್ಲ. ಇದೇ ಮೊದಲ ಬಾರಿಗೆ ಬೃಹತ್ ಗಾತ್ರದ ಪ್ರತಿಮೆಯನ್ನು ಶಕ್ತಿಸೌಧ ಅಂತೇಳಿ ಏನು ನಾವು ಕರೀತೇವೆ, ವಿಧಾನಸೌಧ ವಿಕಾಸಸೌಧದ ಆವರಣದ ಒಳಗಡೆ ಈ ಬೃಹತ್ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ಇನ್ನೇನು ಕೆಲವೇ ಸಮಯಗಳಲ್ಲಿ ಅದು ಉದ್ಘಾಟನೆ ಆಗ್ತಾಯಿದೆ, ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಆಗ್ತಾಯಿದೆ ಸೋಮವಾರ. ನಾವು ಪ್ರತಿಮೆಯನ್ನು ಗಮನಿಸಬೇಕಾಗತ್ತೆ. ಬಹಳ ಸುಂದರವಾದಂಥ ಪ್ರತಿಮೆಯನ್ನು ಶ್ರೀಧರಾಚಾರ್ಯ ಅವರು ನಿರ್ಮಾಣ ಮಾಡಿದ್ದಾರೆ. ಪ್ರತಿಮೆ ಸುಮಾರು 25 ಅಡಿ ಎತ್ತರ ಇದೆ. ನೆಲಮಟ್ಟದಿಂದ ಸುಮಾರು 43 ಅಡಿ 6 ಇಂಚು ಎತ್ತರ ಇದೆ. ಇದಕ್ಕೆ ಪ್ರತಿಮೆಗೆ 350 ಟನ್ ಲೋಹವನ್ನು ಬಳಸಲಾಗಿದೆ. ಅಂದರೆ ಪ್ರಮುಖವಾಗಿ ಕಂಚನ್ನು ಪ್ರತಿಮೆಗೆ ಬಳಸಲಾಗಿದೆ. ತಾಯಿ ಭುವನೇಶ್ವರಿ ಪ್ರತಿಮೆ, ಅದರ ಹಿಂಭಾಗದಲ್ಲಿ ಕರ್ನಾಟಕದ ಭೂಪಟವನ್ನು ಕೂಡ ಕಂಚಿನಲ್ಲೇ ಅದನ್ನು ಕೂಡ ಪ್ರತಿಮೆಯ ರೂಪದಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ. ತಾಯಿ ಭುವನೇಶ್ವರಿ ದೇವಿಯ ಹಿಂಭಾಗದಲ್ಲಿ ಕನ್ನಡಿಗರ ಭೂಪಟ ಅಂದರೆ ಕರ್ನಾಟಕದ ಭೂಪಟವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೆ ಕನ್ನಡ ಧ್ವಜವನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಒಂದು ಪ್ರತಿಮೆ ಬಹಳಷ್ಟು ಸುಂದರವಾಗಿದೆ. ಸುಮಾರು 21 ಕೋಟಿ ವೆಚ್ಚದಲ್ಲಿ 21 ಕೋಟಿ 24 ಲಕ್ಷ ವೆಚ್ಚದಲ್ಲಿ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಈ ಒಂದು ಪ್ರತಿಮೆ ಮುಂದಿನ ದಿನಗಳಲ್ಲಿ ರಾಜ್ಯವಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯ ಇರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಜನರನ್ನು, ಪ್ರವಾಸಿಗರನ್ನು ಸೆಳೆಯುವಂತಹ ಆಕರ್ಷಣೀಯ ಕೇಂದ್ರವಾಗಿ ಇದು ಮುಂದಿನ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಯಾರಿಗೂ ಕೂಡ ಇಲ್ಲಿ ಬರೋದಕ್ಕೆ ಅಡೆತಡೆಗಳಿರೋದಿಲ್ಲ. ಎಲ್ಲರೂ ಕೂಡ ಈ ಒಂದು ಪ್ರತಿಮೆಯ ಬಳಿ ಬರಬಹುದು, ಪ್ರತಿಮೆಯನ್ನು ನೋಡಬಹುದು. ತಾಯಿ ಭುವನೇಶ್ವರಿಯನ್ನು ಆರಾಧಿಸೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೂಡ ಸರ್ಕಾರ ಮಾಡಿಕೊಡ್ತಾ ಇದೆ. ಇದು ಸರ್ಕಾರದ ಒಂದು ಬೃಹತ್ ಪ್ರಮಾಣದ ಈ ಒಂದು ಪ್ರತಿಮೆಯ ಕನಸು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಪ್ರಮುಖವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಡುಗೆ ಅಂದರೂ ಕೂಡ ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಪ್ರತಿಮೆಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೋಮವಾರ ಇದು ಲೋಕಾರ್ಪಣೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಮುಕ್ತ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.